ಬನ್ನಿರಣ್ಣ ಬನ್ನಿರಿ ಬದುಕ ಸೊಗಸ ತನ್ನಿರಿ ಬನ್ನಿರಣ್ಣ ಬನ್ನಿರಿ ಬದುಕ ಸೊಗಸ ತನ್ನಿರಿ. ಪ್ರತ್ಯೇಕ ಮಹಾನಗರ ಪಾಲಿಕೆಯ ಈ ಹೋರಾಟ ಒಂದು ಯಶಸ್ವಿ ಹಂತಕ್ಕೆ ಬಂದದ್ದು. ಈಗ ಗವರ್ನರ್ ಅವರು ಆ ಫೈಲ್ ಕರ್ನಾಟಕ ಸರ್ಕಾರ ಕಳಿಸ್ಯಾರ. ಸಚಿವರಾದಂತಹ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಮತ್ತು ಹಿರೇಮಠ ಸರ್ ಅವರ ಮನವರಿಕೆ ಮಾಡಿ ಇವತ್ತು ಅನುಮೋದನೆ ಸಿಕ್ಕಿರೋದು ಬಹಳ ಖುಷಿಯಾಗಿದೆ. ನಮ್ಮ ಧಾರವಾಡಕ್ಕೆ ಪ್ರತ್ಯೇಕವಾದಂತಹ ಪಾಲಿಕೆ ಬೇಕು. ಇನ್ನೇನು ಸ್ವಲ್ಪ ದಿನದಲ್ಲಿ ಏನೇನೆ ಒಂದು ಅಥವಾ ಎರಡನೇ ಕ್ಯಾಬಿನೆಟ್ ನಲ್ಲಿ ನಮ್ಮ ಸರ್ಕಾರ ಇದನ್ನ ಡಿಕ್ಲೇರ್ ಮಾಡ್ತೀವಿ ಅಂತ ಹೇಳಕ್ ನಾನು ಖುಷಿ ಪಡ್ತೀನಿ. ಈಗಾಗಲೇ DMC ಹೋರಾಟ ಅಂತಿಮ ಹಂತಕ್ಕೆ ಬಂದಿದ್ದು, ಗವರ್ನರ್ ಹಂತದಲ್ಲಿ ಒಂದು ಹಂತ ಮುಕ್ತಾಯ ಆಗಿದೆ. ಇನ್ನು ಎರಡನೇ ಹಂತ ಮುಖ್ಯಮಂತ್ರಿಗಳಾದ ಸಂಬಂಧಪಟ್ಟ ಸಚಿವರ ಹತ್ರ ಇದೆ. ಕ್ಯಾಬಿನೆಟ್ ಪೂರ್ಣ ಆದಮೇಲೆ ಅದು ಕೂಡ ಆಗೋದಕ್ಕೆ 100% ವಿಶ್ವಾಸ ಇದೆ. ನಮ್ಮ ಅನಿಸಿಕೆ ಮತ್ತು ಅಬ್ಸರ್ವೇಷನ್ ಪ್ರಕಾರ 9ರೊಳಗಾಗಿ ಅಂತಿಮ ತೀರ್ಮಾನ ಆಗಿ ಆದೇಶ ಹೊರಬೀಳುವ ಸ್ಪಷ್ಟತೆ ಕಂಡು ಬರ್ತಾ ಇದೆ. ಹಾಗೆ ಆಗ್ತದೆ. ಬಟ್ ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿಬೇಕು. ಯಾಕಂದ್ರೆ ನಮ್ಮ ಜಿಲ್ಲಾ ಮಟ್ಟದಾಗ ಎಲ್ಲ ಸರ್ವ ಸಮಾಜದ ಗಣ್ಯರ ಮುಂದೆ ತೀರ್ಮಾನ ತೊಗೊಂಡಿದ್ದು ನಾವು 9 ಇರಬೇಕಂತೇಳಿ ಅಲ್ಲಿವರೆಗೆ ಮುಂದುವರಿತದ, ಅಷ್ಟೊಳಗೆ ಆಗ್ತದ. ಪ್ರತ್ಯೇಕ ಮಹಾನಗರ ಪಾಲಿಕೆಯ ಈ ಹೋರಾಟ ಒಂದು ಯಶಸ್ವಿ ಹಂತಕ್ಕೆ ಬಂದದ್ದು. ಈಗ ಗವರ್ನರ್ ಅವರು ಆ ಫೈಲ್ ಕರ್ನಾಟಕ ಸರ್ಕಾರ ಕಳಿಸ್ಯಾರ. ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗಳಾದಂಥ ದೀಪಾ ಚೋಳನ್ ಆ ಫೈಲ್ನ ನೋಡ್ಯಾರ. ಈಗ ಹೊಸ ಮಂತ್ರಿ ನಮ್ಮ ಸಿದ್ದರಾಮಯ್ಯವ್ರ ಮಗ ಡಾಕ್ಟರ್ ಯತೀಂದ್ರ ಬಂದಾನ. ಅವ ಅದನ್ನಷ್ಟು ನೋಡಿ ಅದನ್ನು ಮುಖ್ಯಮಂತ್ರಿ ರೆಫರ್ ಮಾಡಿಬಿಟ್ರೆ ಮುಖ್ಯಮಂತ್ರಿಯವರು ಒಪ್ಕೊಂಡಾರ. ಮುಖ್ಯಮಂತ್ರಿ ರೆಫರ್ ಮಾಡಿದ್ರೆ ಈ ಕೆಲಸ ಆಗ್ತದೆ. ಧಾರವಾಡ ಪ್ರತ್ಯೇಕ ಪಾಲಿಕೆ ವಿಚಾರ ರಾಜ್ಯಪಾಲರ ಬಳಿ ಬಾಕಿ ಉಳಿದಿತ್ತು. ನಮ್ಮ ಈ ಹೋರಾಟ ಆರಂಭವಾದ ಮೇಲೆ ಮಾನ್ಯ ರಾಜ್ಯಪಾಲರು ನಮ್ಮ ಕಡತಕ್ಕೆ ಅನುಮೋದನೆ ನೀಡಿ ಸರ್ಕಾರಕ್ಕೆ ಕಳಿಸಿದ್ದಾರೆ. ಸರ್ಕಾರದಲ್ಲಿ ಕಳೆದ 8 ದಿವಸಗಳಿಂದ ರಾಜೀನಾಮೆ ಮತ್ತು ಹೊಸ ಸರ್ಕಾರ ರಚನೆ ಇತ್ಯಾದಿಯಾಗಿ ಸ್ವಲ್ಪ ವಿಳಂಬವಾಗಿದೆ. ಇನ್ನೊಂದು ವಾರದಲ್ಲಿ ನಮ್ಮ ಪ್ರತ್ಯೇಕ ಪಾಲಿಕೆ ಹೋರಾಟ ಅಂತಿಮಗೊಂಡು ಅಂತಿಮ ಅಧಿಸೂಚನೆ ಪ್ರಕಟ ಆಗಬಹುದು ಅಂತ ಹೇಳಿ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟಕ್ಕೆ ಧಾರವಾಡದ ಬಹಳಷ್ಟು ಸಂಘ ಸಂಸ್ಥೆಗಳು, 100ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ದಿನಾಲು ಬಂದು ಬೆಂಬಲ ವ್ಯಕ್ತಪಡಿಸ್ತಾ ಇದೆ. ಇವತ್ತು ಕೂಡ ಒಂದು 4 ಸಂಸ್ಥೆಗಳು ಬಂದು ಬೆಂಬಲ ವ್ಯಕ್ತಪಡಿಸಿವೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಇವತ್ತಿಗೆ ಧಾರವಾಡ ಮಹಾನಗರ ಪಾಲಿಕೆಯ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ಡಾಕ್ಟರ್ ಹಿರೇಮಠ ಸರ್ ಅವರ ನೇತೃತ್ವದಲ್ಲಿ ಇವತ್ತು ನಡೀತಾ ಇರೋದು 23ನೇ ದಿವಸ. ಇವತ್ತು ಎಲ್ಲ ಪಕ್ಷಾತೀತವಾಗಿ ಧಾರವಾಡಗ ಪ್ರತ್ಯೇಕ ಮಹಾನಗರ ಪಾಲಿಕೆ ಬೇಕಾಗಿರುವ ಹೋರಾಟ ಎಲ್ಲ ಸಂಘ ಸಂಸ್ಥೆಗಳ ಎಲ್ಲ ಪಕ್ಷಾತೀತವಾಗಿ ಇವತ್ತು ಹೋರಾಟ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಈಗಾಗಲೇ ರಾಜ್ಯಪಾಲರ ಕೇಂದ್ರ ಸಚಿವರಾದಂತಹ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಮತ್ತು ಹಿರೇಮಠ ಸರ್ ಅವರ ಮನವರಿಕೆ ಮಾಡಿ ಇವತ್ತು ಅನುಮೋದನೆ ಸಿಕ್ಕಿರೋದು ಬಹಳ ಖುಷಿಯಾಗಿದೆ. ಇವಾಗ ಏನಂದ್ರೆ ರಾಜ್ಯ ಸರ್ಕಾರದಲ್ಲಿ ಇವತ್ತು ಏನು ಅನುಮೋದನೆ ಇವತ್ತು ಅವ್ರ ಮುಂದೆ ಇರೋದ್ರಿಂದ ಆ ಅನುಮೋದನೆ ಫೈಲ್ ಅನ್ನು ಇವತ್ತಿನ ಸಚಿವರಾದಂತ ನಿತೇಂದ್ರ ಅವ್ರ ಹತ್ರ ಈ ಫೈಲ್ ಇರೋದ್ರಿಂದ ಇವತ್ತು ಅನುಮೋದನೆಗಾಗಿ ಎಲ್ಲಾ ಪಕ್ಷಾತೀತವಾಗಿ ಎಲ್ಲರೂ ಸಂಘಟನೆಗಳು, ಮಹಿಳೆಯರ ಸ್ತ್ರೀ ಶಕ್ತಿ ಇರ್ಬೋದು, ಅಕ್ಕನಜ ಬಳಗದವರು ಇರ್ಬೋದು, ಅಥವಾ ಎಲ್ಲ ಸಂಘ ಸಂಸ್ಥೆಗಳು ಅಥವಾ ವಕೀಲರದ ಸಂಘದವರು ಎಲ್ಲ ಮಹಿಳಾ ಮಂಡಳಗಳು ಇವತ್ತ ಹಿರೇಮಠ ಸರ್ ಅವರಿಗೆ ಎಲ್ಲರೂ ಸಪೋರ್ಟ್ ಆಗಿ ನಿಂತು ಇವತ್ತು ಮಹಾನಗರ ಪಾಲಿಕೆ HDMC ಸಾಕು, DMC ಬೇಕು ಅನ್ನುವ ಕೂಗಿಗೆ ಎಲ್ಲರೂ ಒಂದು ಕೈ ಜೋಡಿಸುತ್ತಿರುವ ಇವತ್ತು ಮುಂದೆ ಬರುವಂತ ದಿವಸದೊಳಗೆ HDMC ಹೋಗಿ DMC ಆಗುವ ಕನಸು ಬಹಳ ದೂರ ಇಲ್ಲ. ಇವತ್ತು ಬರುವಂತ ದಿವಸದೊಳಗೆ ಆ ಕನಸು ನನಸಾಗ್ತದೆ. ಹಿರೇಮಠ ಸರ್ ಅವರ ಈ ಹೋರಾಟಕ್ಕೆ ಯಶಸ್ವಿ ಸಿಗ್ತದ ಅಂತ ಹೇಳಿ ನಮ್ಮೆಲ್ಲರ ಮಹಿಳೆಯರ ಸ್ತ್ರೀ ಶಕ್ತಿ ಅವ್ರ ಜೊತೆ ಇದೇವೆ ಅಂತ ನಾ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತಿನ ದಿನ ಸುಮಾರು ಒಂದು 30-40 ಮಹಿಳಾ ಮಂಡಳಗಳು ನಾವು ಪ್ರತ್ಯೇಕ ಧಾರವಾಡ ಮಹಾನಗರ ಪಾಲಿಕೆಯ ಹೋರಾಟಕ್ಕೆ ಬೆಂಬಲವನ್ನ ಕೊಡ್ಲಿಕ್ಕೆ ನಾವು ಇವತ್ತಿನ ದಿನ ಇಲ್ಲಿ ಎಲ್ಲ ಸೇರಿದ್ದೇವಿ. ನಮ್ದೇ ಹೋರಾಟ ಏನಂತಂದ್ರ ನಮ್ಮ ಧಾರವಾಡಕ್ಕೆ ಪ್ರತ್ಯೇಕವಾದಂತಹ ಪಾಲಿಕೆ ಬೇಕು. ಇದು ಆಗೋದ್ರಿಂದ ನಮ್ಮಲ್ಲಿ ಅಭಿವೃದ್ಧಿ ಕಾರ್ಯಗಳು ಬೇಗನೆ ಆಗ್ತಾವು. ಈಗ ನಮ್ಮ ಏನಾಗಿತ್ತು ಅಂತಂದ್ರ HDMC ಇರೋದ್ರಿಂದ ನಮಗೆ ಸಿಗಬೇಕಾದಂತಹ ಒಂದು ಅನುದಾನ ಸರಿಯಾಗಿ ಸಿಗ್ತಿರ್ಕಿಲ್ಲ. ಇಲ್ಲಿ ರಸ್ತೆ ಆಗಿರ್ಬೋದು, ನೀರಿನ ಸಮಸ್ಯೆ ಆಗಿರ್ಬೋದು, ನಾವು ಯಾವುದೇ ಒಂದು ಈಗ ಮರಣ ಉತ್ತಾರ ತರಲಿಕ್ಕೆ ಆಗ್ಲಿ ಹೋಗ್ಬೇಕಂದ್ರೆ ನಾವು ಹುಬ್ಬಳ್ಳಿಗೆ ಹೋಗ್ಬೇಕಾಗಿತ್ತು. ಆದ್ರಿಂದ
ಈ ನಮ್ಮ ಎಲ್ಲ ಈ ಶಿಕ್ಷಣ ಸಂಸ್ಥೆಗಳು ಕೂಡ ಅನೇಕ ಇರುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ಸರ್ಟಿಫಿಕೇಟ್ ಬೇಕಂದ್ರೆ ನಾವು ನಮ್ಮಲ್ಲೇನ ಪಡೆಯಬಹುದಾದಂತಹ ಒಂದು ಸೌಲಭ್ಯ ನಿರ್ಮಾಣ ಆಗ್ತೈತಿ. ಆದ್ರಿಂದ ನಾವೆಲ್ಲ ಈ ಒಂದು ಅಭಿವೃದ್ಧಿ ಕಾರ್ಯ ಆಗ್ಬೇಕಂದ್ರೆ ನಮಗ ಪ್ರತ್ಯೇಕವಾದಂತಹ DMC ಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಾವು ಎಲ್ಲ ಮಹಿಳೆಯರು ಇವತ್ತ ನಾವು ಸೇರಿದ್ದೇವೆ. ದಿನ 23ನೇ ದಿನ ಕಾಲಿಟ್ಟಿದ್ದೇವೆ ಪ್ರತ್ಯೇಕ ಪಾಲಿಕೆ ಹೋರಾಟದಲ್ಲಿ. 23ನೇ ದಿನ ಆದ್ರೂ ಲವಲವಿಕೆ ಹಾಗೂ ಜನಜಂಗುಳಿ ಹಂಗ ಇದೆ. ಇವತ್ತು ಮಹತ್ವವಾಗಿ ನಮಗೂ ಮಹಿಳೆಯರ ಧಾರವಾಡ ಇಡೀ ಮಹಿಳೆಯರ ಸಂಘ ಸಪೋರ್ಟ್ ಆಗಿ ಬಂದೈತಿ. ಅದು ದೊಡ್ಡ ಮಾತು. ಯಾಕಂದ್ರೆ ಹೆಣ್ಮಕ್ಳು ಹೊರಗೆ ಬೀಳೋದಂದ್ರೆ ದೊಡ್ಡ ಮಾತು. ಮನ್ಯಾಗಿನ ಮಕ್ಳದು ಗಂಡರ್ದು ಮಾಡಿ ಹೊರಗೆ ಬೀಳೋದು ಹೋರಾಟಕ್ಕೆ ಬರೋದಂದ್ರೆ ಭಾರಿ ಅಗದಿ. ಈಗಿನ ಕಾಲದಾಗ ಭಾರಿ ದೊಡ್ಡ ಮಾತದು. ಎಲ್ಲಾರು ಬಂದಾರ, ಅದಕ್ಕೆ ಅವ್ರಿಗೆ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಈಗೇನ್ ಇವತ್ತು 23ನೇ ದಿನ ಐತಿ, ಎಲ್ಲ ಆಶಾಭಾವನದಿಂದ ಅದೇವಿ. ಆದಷ್ಟು ಜಲ್ದಿ ನಮ್ದು ಧಾರವಾಡ ಪ್ರತ್ಯೇಕ ಪಾಲಿಕೆ ಅನೌನ್ಸ್ ಆಗ್ತೈತಿ ಅಂತ ಹೇಳಿ. ಯಾಕಂದ್ರೆ ನಮ್ಮ ರಾಜ್ಯ ಸರ್ಕಾರನ ಇದನ್ನ ರಾಜ್ಯಪಾಲರಿಗೆ ಕಳಿಸಿತ್ತು, ಈಗ ವಾಪಸ್ ಬಂದಿದೆ. ಇನ್ನೇನು ಸ್ವಲ್ಪ ದಿನದಲ್ಲಿ ಏನೇನೆ 1 ಅಥವಾ 2ನೇ ಕ್ಯಾಬಿನೆಟ್ ನಲ್ಲಿ ನಮ್ ಸರ್ಕಾರ ಇದನ್ನ ಡಿಕ್ಲೇರ್ ಮಾಡ್ತೇವೆ ಅಂತ ಹೇಳಕ್ ನಂಗೆ ಖುಷಿ ಪಡ್ತೀವಿ. ಇಲ್ಲ, ಈಗ ಇಷ್ಟೊತ್ತಿಗೆ ಆಗ್ಬಿಡ್ತಿತ್ತು. 11 ತಿಂಗಳು ಯಾರು ಇಟ್ಕೊಂಡ್ರ ಅಂತ ಜಗತ್ ಜಾಹೀರ್ ಐತಿ, ಅದನ್ನ ಯಾರಿಗೂ ಹೇಳುದಿಲ್ಲ ನಾವು. 11 ತಿಂಗಳು ಇಟ್ಟಾದ್ಮೇಲೆ ಇದನ್ನ ವಾಪಸ್ ರಾಜ್ಯ ಸರ್ಕಾರಕ್ಕೆ ಬಂದೈತಿ. ರಾಜ್ಯ ಸರ್ಕಾರಕ್ಕೆ ಯಾವಾಗ ಬಂದೈತೆ ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಕೆಲವೊಂದು ಚೇಂಜಸ್ ಬರ್ತಾವ. CM ಚೇಂಜಸ್, ಕ್ಯಾಬಿನೆಟ್ ಚೇಂಜಸ್ ಬರ್ತಾವ. ಅಲ್ಲಿ ಒಂಚೂರು 1 ತಿಂಗಳ ಟೈಮ್ ಬೇಕಾಗಿತ್ತು ನಮ್ಗೆ ಎಲ್ಲ ಸೆಟಲ್ ಎಲ್ಲ ಸೆಟಲ್ ಆಗಿ ಇದು 1ನೇ ಅಥವಾ 2ನೇ ಕ್ಯಾಬಿನೆಟ್ ನಲ್ಲಿ ಇದನ್ನ ಡಿಕ್ಲೇರ್ ಮಾಡ್ತಾರೆ ನಮ್ಮ ಗೌರ್ಮೆಂಟ್ ಅನ್ನೋದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.